ಹನಿ ಟ್ರ್ಯಾಪ್ ಕೇಸ್ಗೆ ಸುಪ್ರೀಂ ಶಾಕ್. ಅರ್ಜಿ ವಿಚಾರಣೆಗೆ ಕೊನೆಗೂ ಗ್ರೀನ್ ಸಿಗ್ನಲ್. ರಾಜ್ಯದಲ್ಲಿನ ಹನಿ ಕೇಸ್ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣ್ತಿಲ್ಲ. ರಾಜನ್ನ ಸಿಡಿಸಿರೋ ಬಾಂಬ್ಗೆ ರಾಜ್ಯ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಸಂಚಲನ ಶುರುವಾಗಿದೆ. ಅದರಲ್ಲೂ ಈಗ ಇದೇ ಹನಿ ಕಹಾನಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಟ್ರ್ಯಾಪ್ ಮಾಡಿಸಿದವರಿಗೆ ಡಾವಾ ಶುರುವಾಗಿದೆ. ಹನಿ ಟ್ರ್ಯಾಪ್ನಲ್ಲಿ ರಾಜಕಾರಣಿಗಳು ನ್ಯಾಯಾಧೀಶರು ಸಿಲುಕಿದ್ದಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದು, ಈ ಸಂಬಂಧ ಉನ್ನತ ತನಿಖೆಯಾಗಬೇಕು ಅಂತ ವಿನಯ್ ಕುಮಾರ್ ಸಿಂಗ್ ಎನ್ನುವರು ಸುಪ್ರೀಂ ಕೋರ್ಟ್ಗೆ ಪಿಐಎಲ್ ಸಲ್ಲಿಸಿದ್ದಾರೆ. ಕರ್ನಾಟಕದ ಸಚಿವರೊಬ್ಬರು ವಿಧಾನಸಭೆಯಲ್ಲೇ ಹನಿ ಟ್ರ್ಯಾಪ್ ಆಗಿದೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಇದೊಂದು ಗಂಭೀರ ಆಘಾತಕಾರಿ ವಿಷಯ. ಹನಿ ಟ್ರ್ಯಾಪ್ ಹಿಂದೆ ದೊಡ್ಡ ಹಗರಣವಾಗಿರುವ ಸಾಧ್ಯತೆ ಇದೆ. ಕುಲಂಕುಷ ತನಿಖೆಯಾದರೆ ಎಲ್ಲವೂ ಹೊರಬರಲಿದೆ. ಕೂಡಲೇ ತನಿಖೆಗೆ ನಿರ್ದೇಶನ ನೀಡಬೇಕು ಎಂದು ಪಿಐಎಲ್ ಸಲ್ಲಿಕೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ನೀಡಿದ್ದು ನಾಳೆ ಅಥವಾ ನಾಡಿದ್ದು ವಿಚಾರಣೆ ಕೈಗೆತ್ತಿಕೊಳ್ಳೋ ಸಾಧ್ಯತೆ ಇದೆ. ಸದನದಲ್ಲಿ ಏಕಾಏಕಿ ಪ್ರಸ್ತಾಪ ಮಾಡಿದ್ದಕ್ಕೆ ರಾಜಣ್ಣ ವಿರುದ್ಧ ಹೈಕಮಾಂಡ್ ಗರಂ ಆಗಿದೆ. ಜೊತೆಗೆ ರಾಜಣ್ಣ ಕಂಪ್ಲೇಂಟ್ ಕೊಡದಂತೆ ಕೆಲವರು ಒತ್ತಡ ಹೇರುತ್ತಿದ್ದಾರೆ. ಈ ಬೆಳವಣಿಗೆಗಳ ಮಧ್ಯೆ ಇಂದು ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ದಿಢೀರಂತ ದೆಹಲಿಗೆ ಹಾರಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್ ಭೇಟಿ ಮಾಡಿ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಹೈಕಮಾಂಡ್ಗೆ ರಾಜಣ್ಣ ಪರವಾಗಿ ಮಾಹಿತಿ ನೀಡಲಿದ್ದಾರಂತೆ. ಇತ್ತ ಕೇಸ್ನಲ್ಲಿ ಸುಮೋಟೋ ಕೇಸ್ ದಾಖಲು ಮಾಡಲು ಆಗಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನೀವೇ ಎಲ್ಲ ತೋರಿಸಿದಿರಲ್ಲ ಜಗತ್ತಿಗೆಲ್ಲ, ಅದು ಗೊತ್ತಿಲ್ಲ ನನಗೆ. ಒಳಗಡೆಗೆ ಏನು ಮಾತಾಡ್ಕೊಂಡಿದ್ದಾರೋ ನಮಗೇನು ಗೊತ್ತಿಲ್ಲ. ಅವ್ರದ್ದು ಕಾಲಿಗೆ ಇದಾದ ಏಟು ಬಿದ್ದಾಗಿಂದ ಅವ್ರು ನೋಡಿರಲಿಲ್ಲ, ಅದಕ್ಕೋಸ್ಕರ ಹೋಗಿ ಆರೋಗ್ಯ ವಿಚಾರಿಸಕ್ಕೆ ಹೋಗಿದ್ದೆ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ನಮ್ಗೇನು ಸರ್. ಈಗ ಒಂದು ಕಡೆ ರಾಜಣ್ಣ ಅವರು ಸದನದಲ್ಲಿ ಗಂಭೀರವಾಗಿ ಪ್ರಸ್ತಾಪ ಮಾಡ್ತಾರೆ. ಬಟ್ ನಿಮ್ಮ ಕೆಪಿಸಿಸಿ ಅಧ್ಯಕ್ಷ ನಾನು ಕರೆದು ಕೇಳಿದ್ದೀನಿ, ಅವ್ರ ಹತ್ರ ಯಾವುದು ಏನಾದ್ರು ಇದ್ರೆ ಕೊಡಿ ಅಂತ. ನೀವು ದಿನೇ ಇದು ಮಾಡ್ತೀರಿ, ಇದೆಲ್ಲ ಬೋಗಸ್ ರೀ ಅಂತ ಹೇಳಿದ್ರು. ಬೋಗಸ್ ಸರ್ ಇದು ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗೋದಿಲ್ಲ. ಬಟ್ ನೀವು ದೂರನ ನಿರೀಕ್ಷೆ ಮಾಡ್ತಾ ಇದ್ದೀರ. ಕೊಡಬೇಕಲ್ಲ, ಅವರು ಕೊಟ್ಟರೆ ತಾನೇ ನಾವು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ. ಅನ್ಲೆಸ್ ದೇರ್ ಇಸ್ ಎನ್ FIR ನಾವು ಯಾವುದನ್ನೇ ತನಿಖೆಯನ್ನು ಮಾಡೋಕ್ಕೆ ಬರೋದಿಲ್ಲ, ಆಗೋದಿಲ್ಲ. FIR ಇಲ್ಲದೆ ನಾವು ಯಾವ ಸುವಮೋಟನ್ನು ಮಾಡೋಕ್ಕೆ ಬರಲ್ಲ. ಆಪ್ತರ ಜೊತೆಗೆ ಮಾತನಾಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ರಾಜಣ್ಣ ಅವರು. ನಾವು ಕೂಡ ಆಪ್ತರು, ತಮ್ಮ ಜೊತೆಗೆ ಏನಾದ್ರು ಮಾತುಕತೆಯನ್ನು ಮಾಡಿದ್ದಾರೆ? ಅವ್ರಿಗೆ ಭಾಳ ಜನ ಆಪ್ತರಿದ್ದಾರೆ, ನನ್ನನ್ನು ಸೇರ್ಕೊಂಡು ಭಾಳ ಜನ ಆಪ್ತರಿದ್ದಾರೆ. ಯಾವ ಆಪ್ತರ ಹತ್ರ ಮಾತಾಡ್ತಾರೋ ನೀವೇ ಕೇಳ್ಬೇಕು ಅವ್ರು. ಮತ್ತೊಂದೆಡೆ ಇದೇ ವಿಚಾರಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾರೋ ಯಾರಿಗೂ ಅಧಿಕಾರ ಕೊಡಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ, ಅದರಿಂದ ನಾಯಕರ ರಾಜೀನಾಮೆಗೆ ಇಂತಹ ಚೀಪ್ ಪಾಲಿಟಿಕ್ಸ್ ನಡೀತಿದೆ ಎಂದು ಆರೋಪಿಸಿದ್ರು. ಅಲ್ಲದೆ ಆರ್ ಅಶೋಕ್ ಮಾತನಾಡಿ ನವೆಂಬರ್ನಲ್ಲಿ ಗ್ರಹಗತಿಗಳೆಲ್ಲ ಬದಲಾಗುತ್ತೆ, ಅದರ ಸೂಚನೆಯೇ ಇವೆಲ್ಲ ಅಂತ ವಿಪಕ್ಷ ನಾಯಕ ಲೇವಡಿ ಮಾಡಿದ್ರು. ಕರ್ನಾಟಕದ ರಾಜಕಾರಣವನ್ನ ಅತ್ಯಂತ ಕೀಳು ಮಟ್ಟಕ್ಕೆ ತಗೊಂಡೋಗುವಂತ ಒಂದು ಫ್ಯಾಕ್ಟರಿ ಆರಂಭ ಆಗಿದೆ. ಅಧಿಕಾರಕ್ಕಾಗಿ, ಕುರ್ಚಿಗಾಗಿ, ಅಧಿಕಾರ ಹಿಡಿಯುವುದಕ್ಕಾಗಿ ಈ ರೀತಿಯ ಕೀಳು ಮಟ್ಟದ ರಾಜಕಾರಣವನ್ನು ಯಾರು ಮಾಡ್ತಾರೆ, ಇವರು ಯಾರೇ ಇರಲಿ ಶಿಕ್ಷೆ ಆಗ್ಬೇಕು. ಚೀಪ್ ರಾಜಕಾರಣ. ಯಾರನ್ನೋ ರಾಜೀನಾಮೆ ತಗೋಬೇಕು, ಅದಕ್ಕೆ ಹನಿ ಟ್ರ್ಯಾಪ್ ಮಾಡಿಸು. ಯಾರಿಗೋ ಕುರ್ಚಿ ತಪ್ಪಿಸ್ಬೇಕು, ಅದಕ್ಕೆ ಹನಿ ಟ್ರ್ಯಾಪ್ ಮಾಡಿಸು. ಯಾರಿಗೋ ಕುರ್ಚಿ ಕೊಡಿಸ್ಬೇಕು, ಅದಕ್ಕೆ ಹನಿ ಟ್ರ್ಯಾಪ್ ಮಾಡಿಸಿ. ಏನಿದು? ಈ ಹನಿ ಟ್ರ್ಯಾಪ್ ವಿಚಾರವಾಗಿ ಆದಂತ ಗೊಂದಲಕ್ಕೆ ಸ್ವತಃ ಡೆಲ್ಲಿಯಿಂದ ಖರ್ಗೆ ಸಾಹೇಬರೇ ಬಂದು ಮುಖ್ಯಮಂತ್ರಿಗಳ ಹತ್ರ ಮಾತಾಡೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಒಳಜಗಳ, CM ಕುರ್ಚಿಯ ಮ್ಯೂಸಿಕಲ್ ಚೇರ್. ನಾನು ಹೇಳಿದ್ನಲ್ಲ, ನವೆಂಬರಲ್ಲಿ ಎಲ್ಲ ಗ್ರಹಗತಿಗಳೆಲ್ಲ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ ಅಲ್ಲಿ ಅಂತ. ಆ ಗ್ರಹಗತಿಗಳೆಲ್ಲ ಬದಲಾವಣೆಯ ಇದೊಂದು ಸೂಚನೆ ಇದೆಲ್ಲ. ಒಟ್ನಲ್ಲಿ ಗಲ್ಲಿಯಿಂದ ದಿಲ್ಲಿಯವರೆಗೂ ಹನಿ ಟ್ರ್ಯಾಪ್ ಪ್ರಕರಣ ಸದ್ದು ಮಾಡ್ತಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಕೆಯಾಗಿದ್ದು ಕೋರ್ಟ್ ತೀರ್ಮಾನದತ್ತ ಘಟಾನುಘಟಿಗಳು ಎದುರು ನೋಡುತ್ತಿದ್ದಾರೆ. ಮಾರುತಿ ಪಾವ್ಗಾಡ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.